ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮೋ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಡಾಕ್ಟರ್ ರಂಗಾ ರೋಡ್ ಅಲ್ಲಿ ಪಾಂಡುರಂಗ ಮಂದಿರ್ ಒಂದಿದೆ. ಅಲ್ಲಿ ಬಂದು ಸುಮಧ್ವ ವಿಜಯ ಪಾರಾಯಣ ಬೆಳಿಗ್ಗೆ ನಡೀತು. ಅಲ್ಲಿ ಒಂದು ಪ್ರವಚನ ಇವತ್ತು ಬೆಳಿಗ್ಗೆ ಆಗಿತ್ತು. ಅದು ಬಂದು ಒಬ್ಬರು ರೆಕಾರ್ಡ್ ಮಾಡಿದರು. ಅದು ಸರಿಯಾಗಿ ನನಗೆ ಬಂದು ಸೇರಲ್ಲ. ಸೊ ಮತ್ತೊಮ್ಮೆ ಅದನ್ನು ಕೇಳೋಣ ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಾನೆ. ಹರೇ ನಮಃ. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮೋ ನಮಃ. ಎಲ್ಲರಿಗೂ ನಮಸ್ಕಾರ. ಮಧ್ವ ವಿಜಯ ಎಂಬ ಗ್ರಂಥ ಒಂದು ಒಂದು ವಿಶೇಷವಾದ ಒಂದು ಗ್ರಂಥ. ಇವತ್ತು ವ್ಯಾಸ ಹುಣ್ಣಿಮೆ ಅಂತ ಹೇಳ್ತಾರೆ. ಇವತ್ತಿನ ದಿನ ಮಧ್ವಾಚಾರ್ಯರ ಚರಿತ್ರೆಯನ್ನ ಕೇಳೋದು ಒಂದು ವಿಶೇಷಕರವಾದದ್ದು. ಅದಕ್ಕೋಸ್ಕರ ಬೆಳಿಗ್ಗೆ ಪ್ರವಚನ ಮಾಡಿದೆ. ಅದು ಹಂಗೆ ಈಗ ಮತ್ತೊಮ್ಮೆ ರಿಪೀಟ್ ಮಾಡ್ತಾನೆ. ಅದನ್ನು ಅಲ್ಲಿ ಏನು ಹೇಳಿದನೋ ಅದನ್ನು ಹಾಗೆ ರಿಪೀಟ್ ಮಾಡ್ತಾನೆ. ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಅದು ನೋಡ್ಕೊಂಡು. ಸೊ ಮಧ್ವ ವಿಜಯದಲ್ಲಿ ಮೊದಲನೇ ಶ್ಲೋಕ ಬಂದು ಹೀಗೆ ಇದೆ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಇದು ಮಧ್ವ ವಿಜಯದಲ್ಲಿ ಮೊದಲನೇ ಶ್ಲೋಕ. ಶ್ರೀ ಹನುಮದ್ ಭೀಮ ಮಧ್ವಾಂತಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಲಕ್ಷ್ಮೀ ಹೈಗ್ರೀವಾಯ ನಮಃ. ಶ್ರೀ ನಾರಾಯಣ ಪಂಡಿತಾಚಾರ್ಯರು ಇವರು ಯಾರು ಅಂದ್ರೆ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಗ. ಶ್ರೀಮದ್ ಆಚಾರ್ಯರ ಚರಿತ್ರೆಯನ್ನು ಕಾವ್ಯ ರೂಪದಲ್ಲಿ ರಚಿಸಲು ಬಯಸಿ ಗ್ರಂಥ ಆರಂಭದಲ್ಲಿ ಇಷ್ಟದೇವತಾ ನಮಸ್ಕಾರ ರೂಪವಾದ ಮಂಗಳವನ್ನು ಮಾಡುತ್ತಾರೆ. ಈ ಶ್ಲೋಕವನ್ನು ಬಂದು ಮೊದಲಲ್ಲಿ ನಾವು ಯಾವುದೇ ಶ್ಲೋಕವಾದ್ರೂ ಪದಚ್ಛೇದ ಮಾಡಬೇಕು. ಪದಚ್ಛೇದ ಇದು ಹೇಗೆ ಮಾಡಬೇಕು ಹಾಗಂದ್ರೆ, ಕಾಂತಾಯ ಕಲ್ಯಾಣ ಗುಣ ಏಕ ಧಾಮ್ನೆ ನವ ದ್ಯು ನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣ ನಾಥಾಯ ನಮಸ್ಕರೋಮಿ. ಈಗ ಪದಚ್ಛೇದ ಮಾಡಬೇಕು. ಮಾಡಿಟ್ಟು ಈಗ ಈ ಶ್ಲೋಕದಲ್ಲಿ ಬಂದು ಕರೋಮಿ ಹಾಗಂತ ಹೇಳ್ಬಿಟ್ಟು ಮುಗಿಸಿದ್ದಾರೆ ಈ ಶ್ಲೋಕದಲ್ಲಿ. ಸೊ ಕರೋಮಿ ಹಂಗಂದ್ರೆ ನಾನು ಮಾಡುತ್ತೇನೆ. ಒಂದು ಪ್ರಶ್ನೆ, ಏನು ಮಾಡುತ್ತೇನೆ ನಾನು? ನಮಃ ಕರೋಮಿ, ನಮಃ ಪ್ಲಸ್ ಕರೋಮಿ ನಮಸ್ಕರೋಮಿ ಮಾಡ್ತಾರೆ. ಸೊ ಯಾರಿಗೆ ನಾನು ಮಾಡ್ತಾನೆ, ಏನು ಮಾಡ್ತಾನೆ? ನಮಸ್ಕಾರ ಮಾಡ್ತಾನೆ. ಆಮೇಲೆ ಕ್ವಶನ್ ಏನು ಬರುತ್ತೆ? ಪ್ರಶ್ನೆ, ಯಾರಿಗೆ ಮಾಡ್ತಾರೆ? ಕಾಂತಾಯ. ಕಾಂತಾಯ ಅಂದ್ರೆ ಮನೋಹರವಾದ ಲಕ್ಷ್ಮಿಯೋಡ ಕಾಂತ, ಲಕ್ಷ್ಮಿಯೋಡ ಪತಿಯಾದ ಕಾಂತ ಅಂದ್ರೆ ಒಳ್ಳೆ ರೇಸ್, ಕಿರಣಗಳು, ಒಳ್ಳೆ ಕಿರಣಗಳು ನಮ್ಮ ಮೇಲೆ ಯಾವಾಗಲೂ ಬೀಳ್ಸ್ಲಕ್ಕೆ ಇಡ್ತಾನ. ಅನುಗ್ರಹ ಕಿರಣಗಳು ಅಂತ ಕಲ್ತಾಯ ಕಲ್ಯಾಣ ಗುಣ, ಮಂಗಳಕರವಾದ ಗುಣ ಇರೋ ಏಕಧಾಮ್ನೆ,
ಒಂದೇ ಒಂದು ಧಾಮ್ನೆ ಸ್ಥಳ ಯಾವುದು ಅಂದ್ರೆ ಅದು ಶ್ರೀಮದ್ ನಾರಾಯಣ. ಸೊ ನವ ದ್ಯೂ ನಾಥ. ನವ ಹಂಗಂದ್ರೆ ಹೊಸದು, ನವ ಹಂಗಂದ್ರ ಹೊಸದು, ದ್ಯೂ ಹಂಗಂದ್ರ ಸೂರ್ಯ. ಆ ದಿನಕ್ಕೆ ಯಾರು ನಾಥ? ಸೂರ್ಯ. ರಾತ್ರಿ ಯಾರು ನಾಥ? ಚಂದ್ರ. ನವದ್ಯು ನಾಥ. ಆ ಏನ್ ಮಾಡ್ತಾನ? ಪ್ರತಿಮ ಪ್ರಭಾಯ. ಆ ಪ್ರತಿಮಾ ರೂಪದಲ್ಲಿ ಸೂರ್ಯ ಬಂದು ಪ್ರಭಾಯ ಬೆಳಕಿಸ್ತಾನೆ, ಪ್ರಕಾಶಮಯವಾಗಿ ಮಾಡ್ತಾನೆ, ಪ್ರಕಾಶಮಯವಾಗಿ ಮಾಡ್ತಾನೆ. ಸೊ ಅವ ಏನ ಕಳೆಯುತ್ತಾನ? ರಾತ್ರಿ ಎಂಬ ಕತ್ತಲೆಯನ್ನ, ತಮಸ್ಸು ಅದನ್ನು ಕಳೆದು ಬೆಳಕು ಎಂಬ ಪ್ರಕಾಶವನ್ನು ಕೊಡ್ತಾನೆ. ಅದೇ ರೀತಿಯಲ್ಲಿ ನಮ್ಮ ಮಧ್ವಾಚಾರ್ಯರು ನಮ್ಮ ಅಜ್ಞಾನ ಎಂಬ ಕತ್ತಲೆಯನ್ನು ಓಡಿಸಿ ನಮ್ಮ ಪ್ರಭಾಸ ಎಂಬ ಪ್ರಭಾಯ ಜ್ಞಾನವನ್ನು, ಜ್ಞಾನ ಎಂಬ ಬೆಳಕನ್ನು ನಮಗೆ ಕೊಡ್ತಾರೆ. ನವನೀತ ಹಂಗಂದ್ರೆ ಬೆಣ್ಣೆ ಅಂತ ಅರ್ಥ. ದ್ಯೂ, ಅಷ್ಟವಸುಗಳಲ್ಲಿ ದ್ಯೂ ನಾಮಕ ವಸು ಅವರೇ ಭೀಷ್ಮಾಚಾರ್ಯರು. ಸೊ ಇನ್ನು ದ್ಯೂ ಪದಕ್ಕೆ ಇಷ್ಟ ಅರ್ಥಗಳಿದೆ. ನಾರಾಯಣಾಯ, ಅಖಿಲ ಕಾರಣಾಯ. ಅಖಿಲ ಕಾರಣಾಯ, ಈ ಅಖಿಲ ಅಂಡ ಬ್ರಹ್ಮಾಂಡ ಸೃಷ್ಟಿಯಾಳಕ ಕಾರಣನಾದ ನಾರಾಯಣ. ನಾರಾಯಣ ಅಂತ ಯಾಕೆ ಹೆಸರು ಬಂತು? ಅರಹ ಅಂದ್ರೆ ದೋಷ, ನ ಅರ ದೋಷರಹಿತ, ಅದರಿಂದ ನಾರಾಯಣ. ಅಯನ ಅಂದ್ರೆ ಟ್ರಾವೆಲ್ ಮಾಡೋದು. ಉತ್ತರಾಯಣದಲ್ಲಿ ನಾರ್ತಿಂದ ಸೌತ್ಗೆ ಸೂರ್ಯ ಅವತಾನ, ದಕ್ಷಿಣಾಯಣದಲ್ಲಿ ನಾರ್ತಿಂದ ಸೌತ್ಗೆ ಬರ್ತಾನ ಅಂತ. ಯಾವಾಗಲೂ ನರ ಅಂದ್ರೆ ನೀರು ಅಂತ ಒಂದು ಅರ್ಥ, ನೀರ್ ಮೇಲೆ ಮಡಗಿದ್ದಾನ. ನರ ಅಂದ್ರೆ ಶೇಷದೇವರು ಒಂದು ಅರ್ಥ, ಶೇಷದೇವರ ಮೇಲೆ ಮಲಗಿದ್ದಾನ ಪರಮಾತ್ಮ. ಸೊ ಇಂಥ ಇಷ್ಟು ಕಾರಣಕ್ಕೆ, ಇಷ್ಟು ಸೃಷ್ಟಿ ಕ್ರಮಗಳಲ್ಲಿ ಎಲ್ಲ ಮಾಡೋವ ಅವ ಯಾರು? ಶ್ರೀ ಪ್ರಾಣನಾಥಾಯ. ಶ್ರೀ ಹಂಗಂದ್ರೆ ಮಹಾಲಕ್ಷ್ಮಿ. ಮೊದಲಿ ಶ್ರೀ ಮಹಾಲಕ್ಷ್ಮಿಗ ನಾಥ. ಶ್ರೀ ಅಂದ್ರೆ ಭಾರತಿ ಸರಸ್ವತಿ, ಅವರಿಬ್ಬರು ಇದು ಅಪ್ಲಿಕಬಲ್. ಭಾರತಿ ಅಂತ ಹೇಳುವಂತಲ್ಲ ವಾಯುದೇವರು, ಸರಸ್ವತಿ ಅಂತ ಹೇಳೋದು ಬ್ರಹ್ಮದೇವರು. ಈ ಶ್ರೀ ಪ್ರಾಣ ವಾಯುದೇವರು ಬ್ರಹ್ಮದೇವರಿಗೂ ಕೂಡ ನಾಥಾಯ. ಅವನ ಆಶ್ರಯತನ ಎಲ್ಲರಿದ್ದೇವು, ಅವನೇ ನಿಯಾಮಕ ಅಂತ ಪರಮಾತ್ಮನಿಗೆ, ನಾರಾಯಣನಿಗೆ ನಾನು ನಮಸ್ಕಾರ ಮಾಡ್ತಾನೆ ಹಂಗಂತ ಇಲ್ಲಿ ಹೇಳಿದ್ದಾರೆ. ಇದರ ತಾತ್ಪರ್ಯ ಹೇಗೆ ತಿಳಿಬೇಕು ಹಂಗಂದ್ರೆ, ಶ್ರೀಮನ್ ನಾರಾಯಣನ ಬಂದು ಸುಂದರನು, ಮಂಗಳಕರವಾದ ಗುಣಗಳಿಗೆ ಅವನೇ ಆಶ್ರಯನು, ಹೊಸದಾಗಿ ಉದಯಿಸಿರುವ ಸೂರ್ಯನಿಗೆ ಸಮವಾದ ಕಾಂತಿ ಉಳ್ಳವನು, ಸಮಸ್ತ ಜಗತ್ತಿಗೆ ಕಾರಣನು, ಲಕ್ಷ್ಮಿಯ ಪತಿಯು, ವಾಯುದೇವರಿಗೆ ಒಡೆಯನು. ಅಂತಹ ಶ್ರೀ ಮಹಾವಿಷ್ಣುವಿಗೆ ನಾನು ನಮಸ್ಕಾರವನ್ನು ಮಾಡುತ್ತೇನೆ ಹಾಗಂತೇಳಿ ಇಲ್ಲಿ ತಿಳಿಸಿದ್ದಾರೆ. ಎರಡನೇ ಶ್ಲೋಕ ಹಿಂಗಿದೆ. ಈ ಪದ್ಯದಿಂದ ಶ್ರೀ ವೇದವ್ಯಾಸ ಮತ್ತು ಕೃಷ್ಣರನ್ನು ವಂದಿಸ್ತಾರೆ. ಅನಾಕುಲಂ ಗೋಕುಲಂ ಉಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರಜ ನೀಲವಾಸೆ ಕೃಷ್ಣಾಯ ಕೃಷ್ಣಾರಮಣ ಪ್ರಿಯಾಯ. ಯತ್ಪಾಲಿತಂ ನಿತ್ಯಂ ಗೋಕುಲಂ ಅನಾಕುಲಂ ಅನಾವಿಲಾತ್ಮ ಉಲ್ಲಲಾಸ ನೀರದ ನೀಲಭಾಸೆ ಕೃಷ್ಣ ರಮಣಪ್ರಿಯಾಯ ತಸ್ಮೈ ಕೃಷ್ಣಾಯ ಹಂಗಂತ ಅದನ್ನ ಪರಿಚ್ಛೇದ ಮಾಡ್ಕೊಬೇಕು. ಯತ್ ಯಾವ ವೇದವ್ಯಾಸ ದೇವರಿಂದ ಮತ್ತು ಕೃಷ್ಣನಿಂದ ಪಾಲಿತಂ ಪಾಲಿತಂ ಪಾಲನೆ ಮಾಡೋದು, ಕಾಪಾಡಲ್ಪಟ್ಟ, ನಿತ್ಯಂ
ಗೋಕುಲಂ. ನಿತ್ಯ ಅಂದ್ರೆ ಅನಾದಿ, ಅನಾದಿಯಾದ. ಗೋ ಅಂದ್ರೆ ವೇದ, ಗೋ ಅಂದ್ರೆ ಭೂಮಿ, ಗೋ ಅಂದ್ರೆ ಬ್ರಾಹ್ಮಣರು, ಗೋ ಅಂದ್ರೆ ಪೃಥಿವಿ. ಅನಾದಿಯಾದ ವೇದಗಳು, ಗೋ ಅಂದ್ರೆ ವೇದಗಳು, ಅನಾದಿಯಾದ ವೇದಗಳ ಸಮೂಹವು ಮತ್ತು ಹಸುಗಳ ಸಮೂಹವು. ಅನಾಕುಲಂ ವ್ಯತ್ಯಾಸವಿಲ್ಲದೆಯೂ ವ್ಯತೆ ಇಲ್ಲದೆಯೂ. ಆಕುಲಂ ಹಂಗಂದ್ರೆ ಕಷ್ಟ, ಅನಾಕುಲಂ ಯಾವ ಕಷ್ಟನೂ ಪಡ್ಲಾಂಗ ಸುಖವಾಗಿ. ಅನಾವಿಲಾತ್ಮ ಸ್ವಚ್ಛವಾದ ಸ್ವರೂಪ ಉಳ್ಳದ್ದು, ಶುದ್ಧವಾದ ಮನಸ್ಸು ಉಳ್ಳದ್ದು ಆಗಿ ನಿತ್ಯಂ ಯಾವಾಗಲೂ ಉಲ್ಲಲಾಸ ಪ್ರಕಾಶಗೊಂಡಿತೋ. ನೀರದ ಮೋಡದಂತೆ, ಕ್ಲೌಡ್ಸ್, ಮೇಘಂ ಹೇಳ್ತೇವೆ ತಮಿಳ್ಲಿ. ನೀಲ, ನೀಲ ಅಂದ್ರೆ ಕಪ್ಪಾದ, ಬಾಸೆ ಕಾಂತಿಯುಳ್ಳ, ಕೃಷ್ಣ ರಮಣ ದ್ರೌಪದಿಯ ಗಂಡಂದಿರಾದ ಪಾಂಡವರಿಗೆ ಪ್ರಿಯಾಯ ಇಷ್ಟರಾದ ಕೃಷ್ಣ ಹಂಗಂದ್ರೆ ಕೃಷ್ಣ, ಕೃಷ್ಣ ಹಂಗಂದ್ರೆ ಅದು ದ್ರೌಪದಿನ ಡಿನೋಟ್ ಮಾಡ್ತಾರೆ. ಕೃಷ್ಣಾಯ ರಮಣ. ಕೃಷ್ಣ ದ್ರೌಪದಿಗೆ ಎಷ್ಟು ಜನ ಪಾಂಡವರು? 5 ಜನ ಗಂಡಂದಿರು. ದ್ರೌಪದಿಯ ಗಂಡಂದಿರಾದ ಪಾಂಡವರಿಗೆ ಪ್ರಿಯರಾದ ಇಷ್ಟರಾದ ತಸ್ಮೈ ಆ ಕೃಷ್ಣಾಯ ವೇದವ್ಯಾಸರಿಗೆ, ಶ್ರೀ ಕೃಷ್ಣದೇವರಿಗೆ ನಮಃ ನಮಸ್ಕಾರವನ್ನು ಸಲ್ಲಿಸುತ್ತೇನೆ. ಯಾರಿಂದಲೂ ಮಾಡಲ್ತಿರುವುದರಿಂದ, ಯಾರಿಂದಲೂ ಮಾಡಲ್ಪಡದಿರುವುದರಿಂದ ಅನಾದಿಯಾದ ವೇದವನ್ನು ವೇದವ್ಯಾಸರು ಕಾಪಾಡಿದರು. ಆದ್ದರಿಂದ ಅದು ವ್ಯತ್ಯಾಸವಾಗದೆ ನಿರ್ದಿಷ್ಟವಾಗಿ ಇರುತ್ತದೆ. ಶ್ರೀ ಕೃಷ್ಣನು ನಂದ ಗೋಕುಲದಲ್ಲಿ ಇರುವ ಗೋವುಗಳನ್ನು ಪ್ರತಿದಿನವೂ ಕಾಪಾಡ್ತಾಲೇ ಇದ್ದ. ಅದರಿಂದ ಆ ಗೋವುಗಳು ಕಷ್ಟವಿಲ್ಲದೆ ಶುದ್ಧ ಮನಸ್ಸಿನಿಂದಿದ್ದು, ಶುದ್ಧ ಮನಸ್ಸೋടെ ಇತ್ತು ಆ ಗೋವುಗಳು. ಅಂತಹ ನೀಲ ಮೇಘದಂತೆ ನೀಲವರ್ಣರು ದ್ರೌಪದಿಯ ಪತಿಗಳಾದ ಪಾಂಡವರಿಗೆ ಹಿತವನ್ನು ಉಂಟು ಮಾಡುವವರು ಆದ ಶ್ರೀ ವೇದವ್ಯಾಸರಿಗೂ ಶ್ರೀ ಕೃಷ್ಣನಿಗೂ ನಮಸ್ಕಾರವನ್ನು ಮಾಡುತ್ತೇನೆ ಹಂಗಂತೇಳಿ ತಿಳಿಸಿದ್ದಾರೆ. 3ನೇ ಶ್ಲೋಕ ಹಿಂಗಿದೆ. ಅಪಿತ್ರಿಳಾಕ್ಯ ಬಗಿರುಳ್ಳಸಂತಿ ತಮೋಹರಂತಿ ಮುಕುರಾಂತರಂ ಚ ದಿಸ್ಯಾದೃಶಂ ನೋ ವಿಸದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ ದಿನನಾಥ ದೀಪ್ತಿಂ. ತ್ರಿಲೋಕ್ಯಾಃ ಬಹಿಃ ಅಪಿ ಉಲ್ಲಸಂತಿ ಮುಹುಃ ಆಂತರಂ ತಮಃ ಚ ಹರಂತಿ ದಿನನಾಥ ದೀಪ್ತಿಂ ಜಯಂತಿ ಮಧ್ವಸ್ಯ ಕೀರ್ತಿಃ ನಃ ವಿಸದಾಂ ದೃಶಂ ದಿಸ್ಯಾತ್. ಹಂಗಂದ್ರೆ ಪರಿಚಯ ಮಾಡ್ಕೊಬೇಕು. ಈಗ ಅರ್ಥ ಕಡೆ ಗಮನ ಕೊಡೋಣ. ತ್ರಿಲೋಕ್ಯಾಹ 3 ಲೋಕಗಳ ಬಗಿಹಿ ಅಪಿ ಹೊರಗೂ ಕೂಡ 3 ಲೋಕಗಳ ಹೊರಗೂ ಕೂಡ ಉಲ್ಲಸಂತಿ ಪ್ರಕಾಶಿಸುವುದು. ಮುಹುಹು ಅಂದ್ರೆ ಎಗೈನ್ ಮತ್ತು ಆಂತರಂ ಒಳಗಿನ, ಆಂತರಂ ಅಂದ್ರೆ ಒಳಗಿನ, ತಮಃ ಚ ತಮಃ ಅಂದ್ರೆ ಕತ್ತಲೆ, ಅಜ್ಞಾನ ಎಂಬ ಕತ್ತಲೆ, ಆ ಅಜ್ಞಾನವನ್ನು ಕತ್ತಲೆಯನ್ನು ಹರಂತಿ ನಿವಾರಿಸುತ್ತ. ದಿನನಾಥ ದೀಪ್ತಿಂ ಸೂರ್ಯನ, ದಿನನಾಥ ಸೂರ್ಯ, ದೀಪ್ತಿಂ ಪ್ರಕಾಶವನ್ನು, ಜಯಂತಿ ಜಯಿಸುವುದು ಆದ ಮಧ್ವಸ್ಯ ಶ್ರೀ ಮಧ್ವಾಚಾರ್ಯರ ಕೀರ್ತಿ ಆ ಯಶಸ್ಸು ನಹ ನಮಗೆ. ಇಲ್ಲಿ ನೋಡ್ರಿ, ನ ಅಂದ್ರೆ ಇಲ್ಲ ಅಂತ ಅರ್ಥ, ನೆಗೆಟಿವ್. ನಹ ಹಂಗ ಒಂದು ವಿಸರ್ಗ ಹಾಕಿದ್ರೆ, ನಹ ಅಂತ ಹಾಕಿದ್ರೆ ನಮಗೆ ಅಂತ ಅರ್ಥ, ಫಾರಸ್. ವಿಸದಾಂ ಶುದ್ಧವಾದ, ದೃಶಂ ಜ್ಞಾನವೆಂಬ ದೃಷ್ಟಿಯನ್ನು, ದೃಷ್ಟಿಯಿಂದ ಬಂದಿದ್ದು ದೃಶಂ ಜ್ಞಾನ ಎಂಬ ದೃಷ್ಟಿಯನ್ನು, ಅದನ್ನ ಶಾಸ್ತ್ರ ನಾವು ಓದಕ್ ಮುಡಿಯೋದು. ದಿಸ್ಯಾತ್ ಕೊಡಲಿ ಹಾಗಂತಾರೆ. ಶ್ರೀ ಮಧ್ವಾಚಾರ್ಯರ ಕೀರ್ತಿಯು ಸ್ವರ್ಗಲೋಕ, ಮರ್ತ್ಯಲೋಕ, ಪಾತಾಳ ಲೋಕ ಎಂಬ 3 ಲೋಕಗಳ ಹೊರಗೂ ಪ್ರಕಾಶಿಸುವುದು.
ಮನಸ್ಸಿನಲ್ಲಿರುವ ಅಜ್ಞಾನ ಎಂಬ ಕತ್ತಲೆಯನ್ನು ನಿವಾರಿಸತಕ್ಕದ್ದು. ಆದ್ದರಿಂದಲೇ 3 ಲೋಕಗಳ ಒಳಗೆ ಮಾತ್ರ ಪ್ರಕಾಶಿಸುವ, ಹೊರಗಿನ ಕತ್ತಲೆಯನ್ನು ಮಾತ್ರ ಪರಿಹರಿಸುವ ಸೂರ್ಯನ ಪ್ರಕಾಶಕ್ಕಿಂತ ಮಿಗಿಲಾದದು ಮಧ್ವಾಚಾರ್ಯರ ಜ್ಞಾನ. ಇಂತಹ ಕೀರ್ತಿಯು ನಮಗೆ ಶುದ್ಧವಾದ ಜ್ಞಾನವನ್ನು ನೀಡಲಿ ಹಾಗಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸ್ತಾರೆ. ಈ ಪಂಡಿತಾಚಾರ್ಯ ತಮ್ಮ ತಂದೆ ತಿರುಕಿರುವ ಪಂಡಿತಾಚಾರ್ಯರನ್ನ ನಮಸ್ಕಾರ ಮಾಡ್ತಾರೆ. ತಮೋನುದಾನಂದಮವಾಪ ಲೋಕಃ ತತ್ವ ಪ್ರದೀಪಾಕೃತಿ ಗೋಗಣೇನ ಯದಾಸ್ಯ ಸೀತಾಂ ಸುಭುವಾ ಗುರುಂಸ್ತಾನ್ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರ್ಯಾನ್. ತಮೋನುದ ಯದ್ ಆಸ್ಯ ಸೀತಾಂ ಸುಭುವಾ ಲೋಕಃ ತತ್ವ ಪ್ರದೀಪ ಕೃತಿ ಗೋಗಣೇನ ಆನಂದಂ ಅವಾಪ ವರ್ಯಾನ್ ಗುರೂನ್ ತಾನ್ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ. ಪದಾರ್ಥ ನೋಡೋಣ. ಲೋಕಃ, ಲೋಕಃ ಅಂದ್ರೆ ಜನಗಳು, ಲೋಕದಲ್ಲಿರುವ ಜನಗಳನ್ನ ಲೋಕಃ ಅಂತ ಹೇಳ್ತಾರೆ. ತಮೋನುದ ಅಜ್ಞಾನ ಮತ್ತು ಕತ್ತಲೆಯನ್ನು ಹೋಗಲಾಡಿಸುವ, ಯತ್ ಯಾವ ತ್ರಿವಿಕ್ರಮ ಪಂಡಿತಾಚಾರ್ಯರ ಹಾಸ್ಯ ಮುಖ ಎಂಬ ಸೀತಾಂಶು ಚಂದ್ರನಿಂದ ಭುವಾ ಉಂಟಾದ ತತ್ವ ಪ್ರದೀಪ ಕೃತಿ, ತತ್ವ ಪ್ರದೀಪವೆಂಬ ಗ್ರಂಥದ ಪದಾರ್ಥಗಳನ್ನು ತೋರಿಸುವ ವಿಷಯದಲ್ಲಿ ದೀಪದಂತೆ, ಟಾರ್ಚ್ ಲೈಟ್ ಹಂಗ ಬೆಳಕು, ದೀಪದಂತೆ ಪ್ರಕಾಶಿಸುವ ಆಕಾರವುಳ್ಳ ಗೋಗಣೇನ, ಗೋ ಅಂದ್ರೆ ಮಾತು, ವಾಣಿ, ಸರಸ್ವತಿ, ಭಾರತಿ, ಅದಕ್ಕೂ ಗೋಗಣೇನ ಮಾತುಗಳ ಸಮೂಹದಿಂದ ಅರ್ಥಾತ್ ಕಾಂತಿಗಳ ಸಮೂಹದಿಂದ ಆನಂದಂ ಸಂತೋಷವನ್ನು ಅವಾಪ ಹೊಂದಿದರೋ ವರ್ಯಾನ್ ಶ್ರೇಷ್ಠರಾದ ಗುರುನ್ ತಂದೆಯಾದ ತಾನ್ ತ್ರಿವಿಕ್ರಮಾರ್ಯಾನ್ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನು ಪ್ರಣಮಾಮಿ ಅತಿಶಯವಾಗಿ ನಮಸ್ಕಾರ ಮಾಡುತ್ತೇನೆ ಹಂಗಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಈ ಪ್ರಪಂಚದ ಜನರು, ತಾತ್ಪರ್ಯ, ಈ ಪ್ರಪಂಚದ ಜನರು ಕತ್ತಲೆಯನ್ನು ನಿವಾರಿಸಿ ದೀಪದಂತೆ ಪದಾರ್ಥಗಳನ್ನು ತೋರಿಸುವ ಚಂದ್ರನ ಕಾಂತಿಗಳ ಸಮೂಹದಿಂದ, ಹುಣ್ಣಿಮೆ ಬೆಳಕು ಹೆಂಗ ಪ್ರಕಾಶಕ್ಕೆ ನಮಗೆ ಎಲ್ಲದನ್ನು ತೋರಿಸುತ್ತೆ, ಇದು ಹುಣ್ಣಿಮೆ ಸಮೂಹದಿಂದ, ಕಾಂತಿಗಳ ಸಮೂಹದಿಂದ ಆನಂದವನ್ನು ಪಡೆಯುವರು. ಅದರಂತೆಯೇ ಭಕ್ತ ಜನರು ಅಜ್ಞಾನವನ್ನು ಪರಿಹರಿಸುವ ನಮ್ಮ ತಂದೆಯವರಾದ ತ್ರಿವಿಕ್ರಮ ಪಂಡಿತಾಚಾರ್ಯರು ರಚಿಸಿರುವ ಶ್ರೀಮದ್ ಆಚಾರ್ಯರ ಭಾಷ್ಯದ ವ್ಯಾಖ್ಯಾನವಾದ ತತ್ವ ಪ್ರದೀಪವೆಂಬ ಗ್ರಂಥದಿಂದ ಸಂತೋಷವನ್ನು ಹೊಂದಿದ್ದಾರೆ. ಅಂತಹ ಶ್ರೇಷ್ಠರಾದ ನಮ್ಮ ತಂದೆಯವರನ್ನು ವಂದಿಸುತ್ತೇನೆ, ನಮಸ್ಕರಿಸುತ್ತೇನೆ ಅನ್ನನ್ನು ತಿಳಿಸುತ್ತಾರೆ. ಈಗ ತಾನು ಏನು ಕಾರ್ಯ ಮಾಡ್ಲಕ್ಕೆ ಹೋತಾರ ಎಂಬುದರ 5ನೇ ಶ್ಲೋಕದಲ್ಲಿ ಹೇಳ್ತಾರೆ. ಮುಕುಂದ ಭಕ್ತಿಯೈ ಗುರು ಭಕ್ತಿ ಜಾಯೈ ಸದಾಂ ಪ್ರಸತ್ಯೈ ಚ ನಿರಂತರಾಯೈ ಗರೀಯಸೀಂ ವಿಶ್ವ ಗುರೋರ್ ವಿಶುದ್ಧಾಂ ವಕ್ಷ್ಯಾಮಿ ವಾಯೋರ್ ಅವತಾರ ಲೀಲಾಂ. ಗುರು ಭಕ್ತಿ ಜಾಯೈ ಮುಕುಂದ ಭಕ್ತಿಯೈ ನಿರಂತರಾಯೈ ಸತಾಂ ಪ್ರಸತ್ಯೈ ಚ ವಿಶ್ವ ಗುರೋಹೋ ವಾಯೋಹೋ ಗರೀಯಸಿಂ ವಿಶುದ್ಧಾಂ ಅವತಾರ ಲೀಲಾಂ ವಕ್ಷ್ಯಾಮಿ. ಹಿಂಗ ಪದಚ್ಛೇದ ಮಾಡ್ಕೊಬೇಕು. ಗುರು, ಗುರುಗಳಲ್ಲಿ ಇರುವ ಭಕ್ತಿ ಜಾಯೈ, ಭಕ್ತಿ ಜಾ ಅಂದ್ರೆ ಉಂಟಾಗೋದು, ಭಕ್ತಿ ಜಾಯೈ ಭಕ್ತಿಯಿಂದ ಉಂಟಾದ ಮುಕುಂದ ಶ್ರೀಮನ್ ನಾರಾಯಣನ. ಯಾಕ ಮುಕುಂದ ಅಂತ ಹೆಸರು ಬಂತು ಪರಮಾತ್ಮನಿಗೆ ಹಂಗಂತ ಕೇಳಿದ್ರೆ, ಮೋಕ್ಷಂ ದದಾತಿ ಇತಿ ಮುಕುಂದ, ಮೋಕ್ಷವನ್ನು ಅವನು ಕೊಡುವುದರಿಂದ ಅವನಿಗೆ ಮುಕುಂದ ಅಂತ ಹೆಸರು ಬಂತು. ಭಕ್ತಿಯೈ ಭಕ್ತಿಗಾಗಿ, ಮಹಾತ್ಮ್ಯ ಭಕ್ತಿ ಅಂದ್ರೆ ಏನು ಡೆಫಿನೇಷನ್ ಮಧ್ವಾಚಾರ್ಯರು ಕೊಟ್ಟಿದ್ದಾರೆ. ಭಕ್ತಿ ಅಂದ್ರೆ ಏನು? ಮಹಾತ್ಮ್ಯ ಜ್ಞಾನಪೂರ್ವಕವಾದ ಸುದೃಢ, ಬರೀ ದೃಢ ಅಲ್ಲ, ಸುದೃಢ, ಒಳ್ಳೆ ದಾರುಢ್ಯ, ಸ್ನೇಹಕ್ಕಾಗಿ
ಭಗವಂತನಲ್ಲಿ ಸ್ನೇಹ ಮಾಡಬೇಕು ಅಂತ, ಸುದೃಢ ಸ್ನೇಹ ಮಾಡಬೇಕು ಅಂತ. ಅದಕ್ಕೆ ತಾನೇ ಸರಿಯಾದ ಭಕ್ತಿ ಎಂಬುದನ್ನ, ಭಕ್ತಿಗೆ ಡೆಫಿನೇಷನ್ ಕೊಟ್ಟು ಮಧ್ವಾಚಾರ್ಯ ತಿಳಿಸಿದ್ದಾರೆ. ನಿರಂತರಾಯೈ, ಎಡೆಬಿಡದೆ, ನೋ ಇಂಟರಪ್ಷನ್ ಅಂತ ಮಾರಿ. ಸತಾಂ ಹಂಗಂದ್ರೆ ಸಜ್ಜನರ, ಪ್ರಸತ್ಯೈಚ ಅನುಗ್ರಹಕ್ಕಾಗಿಯೂ, ಮುಕ್ತಿಯೋಗ್ಯ ಜನರಿಗೆ ಗುರೋಹೋ ಜ್ಞಾನೋಪದೇಶ ಮಾಡುವ, ವಾಯೋಹೋ ಮುಖ್ಯ ಪ್ರಾಣ ದೇವರ ಗರೀಯಸೀಂ. ಗರೀಯಸೀಂ ಅಂದ್ರೆ ಗ್ರೇಟ್, ಗುರುತ್ವ, ಮಹತ್ವ, ಅತ್ಯಂತ ಶ್ರೇಷ್ಠವಾದ ವಿಶುದ್ಧಾಂ. ಶುದ್ಧಂ ಹಂಗಂದ್ರೆ ಶುದ್ಧವಾದಂತ ಅರ್ಥ. ವಿಶುದ್ಧಂ ವಿಶೇಷವಾದ ಶುದ್ಧತ, ಹಂಗಂದ್ರೆ ದೋಷವೇ ಲೇಸು ಕೂಡ ಇಲ್ಲದ ವಿಶುದ್ಧಾಂ, ದೋಷರಹಿತನಾದ. ಅವತಾರ ಲೀಲಾಂ, ಹನುಮಂತ ಮೊದಲಾದ ಅವತಾರಗಳ ಚರಿತ್ರೆಯನ್ನು ವಕ್ಷ್ಯಾಮಿ, ಹೇಳುತ್ತೇನೆ ಹಂಗಂತ ಇಲ್ಲಿ ಹೇಳ್ತಾರೆ. ತಾತ್ಪರ್ಯ ಹೆಂಗಿದೆ? ಗುರುಗಳಲ್ಲಿ ಇರುವ ಭಕ್ತಿಯ ಮೂಲಕ ಶ್ರೀಹರಿಯಲ್ಲಿ ಭಕ್ತಿಯನ್ನು ನಡೆಯಲು ಇಚ್ಛಿಸುವೇನು. ಗುರುತ್ಲಿ ಭಕ್ತಿ ಮಾಡಿದ ಭಗವಂತನಲ್ಲಿ ಭಕ್ತಿ ಬರೋದು. ಅತ್ತರ ಮಾತಾ ಗುರು ಪಿತಾ ದೈವ ಹಂಗಂತ ಹೇಳಿದ್ದಾರೆ. ತಡೆಯಿಲ್ಲದ ಸಜ್ಜನರ ಅನುಗ್ರಹದ ಲಾಭವನ್ನು ಬಯಸುವೇನು. ಆದ್ದರಿಂದ ಸಮಸ್ತ ಮುಕ್ತಿಯೋಗ್ಯ ಜನರಿಗೆ ಜ್ಞಾನವನ್ನು ಉಪದೇಶ ಮಾಡುವ ಶ್ರೀ ವಾಯುದೇವರ ಶ್ರೇಷ್ಠವೂ ಶುದ್ಧವೂ ಆದ ಹನುಮಂತ ಮೊದಲಾದ 3 ಅವತಾರಗಳ ಚರಿತ್ರೆಯನ್ನು ಈ ಗ್ರಂಥದಲ್ಲಿ ವರ್ಣಿಸುವೆನು ಹಂಗಂತೇಳಿ ಇಲ್ಲಿ ತಿಳಿಸಿದ್ದಾರೆ 5 ಶ್ಲೋಕಗಳಲ್ಲಿ. ಇವಾಗ ನಾವು ಬಂದು 6ನೇ ಶ್ಲೋಕದಿಂದ ಮುಂದಿನ ಭಾಗದಲ್ಲಿ ನೋಡೋಣ. ಯಾಕೆ ನಾವು ಬಂದು ಅರ್ಥ ತಿಳಿಬೇಕು, ಅರ್ಥ ತಿಳಿದು ನಾವು ಯಾವುದಾದ್ರೂ ಪಾರಾಯಣ ಮಾಡಬೇಕು ಬೋದು ನಾವು ಅವಶ್ಯ ಎಲ್ಲರೂ ಒಬ್ಬೊಬ್ಬರನ್ನು ತಿಳಿಬೇಕು. ಪಾರಾಯಣ ಹಂಗಂದ್ರ ಸದ್ದ ಹಾಕಿ ನೀವೊಂದು ಲೈನ್ ನಾವೊಂದು ಲೈನ್ ಹೇಳೋದು, ಇಲ್ಲ ಎಲ್ಲ ಒಟ್ಟಿಗೆ ಹೇಳೋದು, ಇದು ಪಾರಾಯಣ ಅಲ್ಲ. ಏನಪ್ಪ ಕೃಷ್ಣಾಚಾರ್ಯ ಬಂದು ಈಗ ಮಾಡ್ತಾರ, ದೊಡ್ಡ ಆಟಂ ಬಾಂಬ್ ತೂಕಿ ನಮ್ಮ ತಲೆಯಲ್ಲಿ ಹಾಕಿಬಿಟ್ರಲ್ಲ ನೆನೆಸ್ಬಿಡ್ರಿ. ಪಾರಾಯಣ ಹಂಗಂದ್ರ ಏನ್ ಕ್ರಮ ಅಂದ್ರ, ಪುಸ್ತಕನ ಇಟ್ಕೊಂಡು ಮನಸ್ಸು ಒಳಗ ಅದರ ಓದಿಕಿಂಬೇಕು. ಇವಾಗ ಅಧಿಕ ಮಾಸ ಎಲ್ಲ ಬಂತು ಹಂಗಂತ ಹೇಳಿದರೆ, ಅಧಿಕ ಮಾಸದಲ್ಲಿ ಸಂಪೂರ್ಣ ಸುಧಾ, ನ್ಯಾಯಸುಧಾ ಪರಿಮಳ ಸಹಿತವಾಗಿ ಬ್ರಹ್ಮಸೂತ್ರ, ಅದಕ್ಕೆ ಭಾಷ್ಯ, ಅನುಭಾಷ್ಯ, ನ್ಯಾಯಸುಧಾ, ಅದಕ್ಕೆ ಆಮೇಲೆ ಇದು ಎಲ್ಲ ಮಾಡ್ತಾರ. ಎಲ್ಲ ಮಾಡೋದು ಹೆಂಗಂದ್ರ ತುಂಬಾ ಹಂಗೆ ಕಣ್ಣಿಂದ ಓದ್ತಾಳೆ ಹೋಗೋರು, ಹಾಗೆ ಬೇರೆಲ್ಲ ಜಲ್ಸ್ತಾ ಬಂದು ಆಮೇಲೆ ಪೇಜಾವರು ಸಿಗಲ್ತಾನೆ ಹಂಗತಾನೆ ಓದೋರು. ಅವರು ಒಂದೊಂದು ಲೈನ್ ಅನ್ನು ಹಿಂಗೆ ಬಿಟ್ಟು ಹಂಗೆ ಓದ್ತಾಳೆ ಬರೋರು. ಅಂಥ ಒಂದು ರೀತಿಯಲ್ಲಿ ಅರ್ಥಾನ ಸರಿಯಾದ ಪಾರಾಯಣ. ಅರ್ಚನೆ ಮಾಡ್ತೇವು. ಕೇಶವಾಯ ನಮಃ, ನಾರಾಯಣ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ ಮಾಡ್ತೇವು. ಅರ್ಚನೆ ಬಂದು ಶ್ರದ್ಧೆ ಹಾಕಿ ಹೇಳಬೇಕು. ಪಾರಾಯಣ ಎಂಬುದು ಮನಸ್ಸೊಳಗೆ ಅಳಿಕಿಂಬೇಕು. ಒಂದೊಂದು ವರ್ಷನೂ ಈ ಅಧಿಕ ಮಾಸದಲ್ಲಿ ಆ ಸುಧಾ ಪಾರಾಯಣ ನಾವೆಲ್ಲ ಬಂದು ಸುಧಾ ಪುಸ್ತಕನ ಇಟ್ಟುಕೊಂಡು ಹಂಗೆ ಓದ್ತೇವು. ಅರ್ಥಾನ ಪಾರಾಯಣ, ಸಂಪೂರ್ಣ ಸುಧಾ ಪಾರಾಯಣ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅರ್ಥ ಹೇಳಿ ಒಂದು ಹೇಳಿದೆವು ಅಂದ್ರೆ ಅದಕ್ಕೆ ಒಂದು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್, ಅದು ಒಂದು ಎಕ್ಸ್ಟ್ರಾ ಕೊಡ್ತಾನ ಪರಮಾತ್ಮ. ಹೇಗೆ ಕೊಡ್ತಾನ? ಈಗ ಕೊಳದೇವರು ನಮಗೆ ತಿರುಪತಿ ಬೆಟ್ಟ ಸ್ವಾಮಿ ಇದ್ದಾರೆ, ವೆಂಕಟರಮಣ ಸಂಕಟಕರಣ. ಯಾವಾಗ ಸಂಕಟ ಬರುತ್ತೋ ಆವಾಗ ವೆಂಕಟರಮಣ ನಮಗೆ ನೋಡೋದು, ಇಲ್ಲಾಂದ್ರೆ ವೆಂಕಟರಮಣ ನೋಡೋದೇ ಇಲ್ಲ. ಡೋಂಟ್ ಕೇರ್, ನೋ ವೆಂಕಟರಮಣ. ನೀವೇ ಬರತ್ತೆ ಮನೆಯಲ್ಲಿ ಬೆಟ್ಟದ ಮೇಲೆ ನಿಂತುಕೊಳ್ಳೋ, ಇನ್ನದಕ್ಕೆ ನಾವು ಬಂದು ನೋಡ್ಬೇಕು. ಕಷ್ಟ ಬಂದ ಸಂಕಟಕರಣ ವೆಂಕಟರಮಣ ಅವ್ರ ಓಡ್ತೇವು, ಕುಲದೇವ್ರು ಓಡ್ತೇವು. ಅಲ್ಲಿ ಹೋಗಿ ಎಲ್ಲಾರು ಕಲ್ಯಾಣ ಅದ್ಭುತ ಗಾತ್ರಾಯ ಕಾಳಿದಾರ್ಥ ಪ್ರದಾಯಿನಿ
ಇವತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಹಂಗಂತ ಹೇಳ್ತು ಎರಡು ಬಣ್ಣದ ಪಳಚಿದ ಗಂಟದಲ್ಲಿ ಅಪರಾಧ ಎಲ್ಲ ಕ್ಷಮಾಪಣೆ ಮಾಡಿಕೊಂಡು ಬಡ್ಕೊಂತೇವೆ ಗಲ್ಲದಲ್ಲಿ ಪರಮಾತ್ಮ ಕೇಳಾರ ಅದನ್ನ. ನೀ ಅರ್ಥ ತಿಳ್ಕೊಂಡಿದ್ದೀಯಾ? ಕಲ್ಯಾಣ ಮಂಗಳಕರವಾದ ಕಲ್ಯಾಣ ಅದ್ಭುತ ಗಾತ್ರಾಯ. ಅದ್ಭುತ ಗಾತ್ರ, ಗಾತ್ರ ಅಂದ್ರೆ ಶರೀರ, ಅದ್ಭುತ ಗಾತ್ರ ಅಂದ್ರೆ ಎಕ್ಸಲೆಂಟ್, ಅದ್ಭುತ. ನಮ್ಮ ದೇಹಗಳೆಲ್ಲ ಮಾಂಸ, ರಕ್ತ, ಕೀವು ಎಲ್ಲವೇ ಇದೆ, ಚರ್ಮ ಎಲ್ಲ ಇದೆ. ಪರಮಾತ್ಮ ಜ್ಞಾನಾನಂದಮಯ ದೇಹ, ಸಚ್ಚಿದಾನಂದ ರೂಪ. ಅಂತ ರೂಪ ಇರೋ ಕಾರಣ, ಜ್ಞಾನಾನಂದಮಯ ದೇಹ ಇರೋ ಕಾರಣ ಆ ಪರಮಾತ್ಮನ ಕೂದಲು ಕೂಡ ಈ ಜಗತ್ತನ್ನ ಸೃಷ್ಟಿ ಮಾಡ್ಲಿಕ್ಕೆ ಕೆಪಾಸಿಟಿ ಇದೆ. ಮಧ್ವದಲ್ಲಿ ಬರ್ತಾ ಮಧ್ವಾಚಾರ್ಯರ ಒಂದು ತಲೆ ಕೂದಲನ್ನ ಕೀಳಲು ಸಾಧ್ಯ ಆಗಲವಲ್ಲಂತ. ಆ ಜಟ್ಟಿಗಳು, ಎರಡು ಜಟ್ಟಿಗಳಲ್ಲಿ ಒಂದು ಬೆರಳು ಕೂಡ ಎತ್ತಲಕ್ಕಾಗಲ್ಲ. ಸರಿ, ಬೆರಳಿಗೆ ಕೂದಲವಾರು ಕಟ್ ಮಾಡೋಣ ಅಂತ ಹೇಳಿದ್ರೆ ಕೂದಲನ್ನ ಕತ್ತರಿ ಇಟ್ಟು ಚಿಮಟಿ ಇಟ್ಟು ಕಟ್ ಮಾಡಿದ್ರು ಅದು ಕಟ್ ಮಾಡ್ಲಿಕ್ಕೆ ಆಗಲ್ಲ. ಮಧ್ವಾಚಾರ್ಯರಿಗೆ ಅಂತ ಕೆಪಾಸಿಟಿ ಕೂದಲನ್ನ ಒಂದನ್ನು ಮಾಡ್ಲಿಕ್ಕೆ ಮುಳ್ಳ ಅಂದ್ರೆ ಪರಮಾತ್ಮನ ಕೂದಲು ಏನ್ ಮಾಡೋದು? ಸೊ ಕಲ್ಯಾಣ ಅದ್ಭುತ ಗಾತ್ರಾಯ, ಅದ್ಭುತವಾದ ಶರೀರ, ಜ್ಞಾನಾನಂದ ದೇಹ. ಕಾಮಿತ ಅರ್ಥ ಪ್ರದಾಯನೆ. ಕಾಮಿತ ಅಂದ್ರೆ ಏನು ಆಸೆ ಪಡ್ತೀಯೋ ಅರ್ಥ ಅದನ್ನೆಲ್ಲ ಪ್ರದಾಯನೆ. ದಾಯಿನೆ ಅಂದ್ರೆ ಕೊಡೋದು, ಪ್ರದಾಯನೆ ಅಂದ್ರೆ ಪ್ರಕರ್ಷೇಣ ದದಾತಿ ಇತಿ ಪ್ರದಾಯಿನೆ. ಚೆನ್ನಾಗಿ ಕೊಟ್ಟೇ ಕೊಡ್ತಾನ ಅದನ್ನ ಪ್ರದಾಯನೆ ಅಂತ ಆಗಿದ್ದಾರೆ. ಪ್ರಕರ್ಷೇಣ ದದಾತಿ. ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತ ಅರ್ಥ ಪ್ರದಾಯನೆ. ಅರ್ಥ ನಾವು ಏನ್ ಮಾಡಬೇಕು? ಮೊದಲು ಏನ್ ಹೇಳ್ತಾರೆ? ಧರ್ಮ ಅರ್ಥ ಕಾಮ ಮೋಕ್ಷ. ಧರ್ಮ ಮಾಡ್ಲಿಕ್ಕೋಸ್ಕರ ಅರ್ಥನ ಕೇಳಬೇಕು ಪರಮಾತ್ಮನಲ್ಲಿ. AC ಕಾರ್ ತೆಗಿಬೇಕು, ಸೆಂಟ್ ಹೊಡ್ಕೊಬೇಕು, ದೊಡ್ಡ ಬಂಗ್ಲಾ ಕಟ್ಟಬೇಕು, ಅದಿಲ್ಲ, ಅದಕ್ಕೆ ಕೇಳಬಾರದು. ಧರ್ಮ ಮಾಡ್ಲಿಕ್ಕೆ ನಂಗೆ ವಿತ್ತ ಕೊಡು, ಹಂಗಂದ್ರೆ ಅರ್ಥ ಕೊಡು ಅಂದ್ರೆ ಧರ್ಮ ಅರ್ಥ. ಆ ಧರ್ಮ ಹೆಂಗ್ ಮಾಡ್ಲಕ್ ಮುಡಿಯೋದು? ನಮ್ಮ ಹೆಂಡತಿಯರು ನಮಗೆ ಸಾಲಗ್ರಾಮ ಪೂಜೆ ಎಲ್ಲ ಮಾಡ್ಲಕ್ಕೆ ಉಪಕಾರ ಎಲ್ಲ ತೊಳೆದು ಕೊಟ್ಟು, ಮನೆಯೆಲ್ಲ ಸಾರಿಸಿ ಕೊಟ್ಟು ಅದೆಲ್ಲ ಮಾಡಿ ಮಾಡ್ತಾರೆ. ಆಗ ಯಾರು ಲೇಡೀಸ್ ಬಂದು ಮಾಡ್ಲಕ್ ಮುಡಿಯೋದ? ಹೆಂಡತಿ ಬರ್ಬೇಕು. ಆಗ ಕಾಮ. ಕಾಮ ಅಂದ್ರೆ ಏನು? ಒಳ್ಳೆ ಸತ್ಪುತ್ರ. ಸತ್ಪುತ್ರ ಪಡೆಯಲಕ್ಕೋಸ್ಕರ ಮದುವೆ ಮಾಡ್ಕೊಬೇಕು ನಾವು. ಪುತ್ರಾರ್ಥಂ ಸ್ವೀಕೃತ ತ್ವಯ ಹಂಗಂತ ಬರ್ತ ಮಂತ್ರದಲ್ಲಿ ಬರ್ತ, ಮದುವೆ ಮಂತ್ರದಲ್ಲಿ ಪುತ್ರ ಬೇಕು ಎಂಬವ್ರಿಗೋಸ್ಕರ ನೀವು ಈ ಕನ್ಯಾದಾನ ನನ್ನ ಮಗಳನ್ನ ತಗೊಂಡ್ರಿ ಹಂಗಂತ ಹೇಳ್ತು ಆ ಮಂತ್ರದಲ್ಲಿ ಬರ್ತ. ಅಂತ ಒಂದು ಹುಡುಗಿನ ಇದು ಮಾಡಿಕೊಂಡು ಅಗ್ನಿಗೋತ್ರ ಎಲ್ಲ ಇದು ಮಾಡಿಟ್ಟು ಆ ಹೆಣ್ಣು ಮಕ್ಕಳು ಪೂಜಾ ಕಾಲದಲ್ಲಿ ಗಂಡನ್ಗೆ ಎಲ್ಲ ಸೇವೆ ಮಾಡಿ ಸಾರಿಸಿ, ದೇವ್ರ ಮನ ಸಾರಿಸಿ ಎಲ್ಲ ಮಾಡಿಕೊಟ್ರೆ ನಾವು ಮಾಡೋ ಪುಣ್ಯದಲ್ಲಿ 50% అందరికి ಹೋಗುತ್ತೆ. ಎಲ್ಲಾ ಲೇಡೀಸ್ಗೂ ಹೋಗೋದಿಲ್ಲ. ಸತ್ಪುತ್ರನ ಪಡೆಯಲಿಕ್ಕೋಸ್ಕರ ಮದುವೆ ಮಾಡಬೇಕು. ಕೂಸು ಬೇಕು ಅಂತ ತಾನೇ ಭೋಗ ಮಾಡಬೇಕು. ಎಲ್ಲ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಒಂದು ಮನೆಯಲ್ಲಿ ಒಂದು ಗಂಡು ಕೂಸು ಹುಟ್ಟಿತ್ತು ಅಂದ್ರೆ ಆವಾಗ ಆ ನಮ್ಮ ಪಿತೃಗಳು, ಪಿತಾಮಹಿ ಪ್ರಪಿತಾಮಹಿ ಎಲ್ಲ ಇರ್ತಾರಲ್ಲವಾ, ಒಂದು ಗಂಡು ಮಗು ಒಂದು ಕುಟುಂಬದಲ್ಲಿ ಹುಟ್ಟಿತ್ತು ಹಂಗಂತ ಹೇಳಿದ್ರೆ ನರ್ತನ ಮಾಡ್ತಾರಂತ ಪಿತಾಮಹರು. ಪ್ರಪಿತಾಮಹರು ಜಂಪ್ ಮಾಡಿ ಕುಣಿತಾರಂತ. ಪಿತೃಣಾಂ ನೃತ್ಯಂತಿ ಹೇಳಿದೆ. ಪ್ರಪಿತಾಮಹ ಸಂತೋಷದಿಂದ ಉಕ್ಕಿ ಕುಣಿತಾರಂತ. ಅಂತ மாதிரி ಒಂದು ಒಳ್ಳೆ ಸತ್ಪುತ್ರನ ಪಡೆಯಲಿಕ್ಕೋಸ್ಕರ, ಒಳ್ಳೆ ವೇದವಿತ್ತನ ಪಡೆಯಲಿಕ್ಕೋಸ್ಕರ ಮದುವೆ ಮಾಡ್ಕೊಬೇಕು. ಧರ್ಮ ಮಾಡ್ಲಿಕ್ಕೋಸ್ಕರ ಅರ್ಥ ಸಂಪಾದಿಸ್ಬೇಕು. ಬರೀ ಒಂದು ಕಾಸಿಲ್ಲ ಅಂದ್ರೆ ಯಾವ್ದು ಮದುವೆ ಮಾಡ್ಕೊಂಬೋಳು? ಧರ್ಮ ಅರ್ಥ ಬಂದ ಮೇಲೆ ಕಾಮ ಅಂದ್ರೆ ಡಿಸೈರ್,
ಒಳ್ಳೆ ಹುಡುಗಿನ ಸೆಲೆಕ್ಟ್ ಮಾಡಿ ಜಾತಕೆಲ್ಲ ನೋಡಿ ಇಲ್ಲ ಸ್ವಂತದಲ್ಲಿ ಮದುವೆ ಮಾಡಿಕೊಂಡು ಕಾಮ ಆ ಕೂಸನನ್ನು ಇದು ಮಾಡಿಟ್ಟು ಅದಕ್ಕೆ ಮೇಲೆ ಯಾಗ ಇಷ್ಟಿ ಎಲ್ಲ ಮಾಡೋದು ಎಲ್ಲ ಮಾಡಿಟ್ಟು ಶಾಸ್ತ್ರ ಓದೋದಕ್ಕೆ ನಾವು ಫುಲ್ ಅಂಡ್ ಫುಲ್ ನಮ್ಮ ಟೈಮ್ನ ಬಂದು ಸ್ಪೆಂಡ್ ಮಾಡೋದು. ಆಗ ನಮಗೆ ಮೋಕ್ಷ ಕೊಡ್ತಾನ. ಹಾಗೆ ಜ್ಞಾನೇನ ಸದೃಶಂ ಅಮೃತಂ ಇಹ ಭವತಿ. ಇಲ್ಲಿ ಅಮೃತ ಅಂದ್ರೆ ಇರವಾ ನೆಲೆ, ನಿಮೇ ಹುಟ್ಟೇ ಇಲ್ಲ ವೈಕುಂಠ. ಇದನ್ನ ರಿಯಲ್ ವೈಕುಂಠ ಪ್ರಾಪ್ತಿ. ನಾವು ಯಾರು ಚತುರ್ನ ವೈಕುಂಠ ಪ್ರಾಪ್ತಿ ಅಂತಾರೆ. ಅವ ಅಣ್ಣನ ನಮ್ಸ್ಕೋತಾನೆ ವೈಕುಂಠ ಯಾರು ಕಂಡ್ರು. அதே மாதிரி ಅಂತ ಒಂದು ಮಗನ ಪಡೆದು ಶಾಸ್ತ್ರಗಳನ್ನು ಓದಿ ತಿಳ್ಕೊಂಡು ಆಮೇಲೆ ಅನುಭಾಷೆಯಲ್ಲಿ ಕೂಡ ಬಂದಿದೆ. ಸುಮೇಣ ಕರ್ಮಣ ಸ್ವರ್ಗಂ, ಯಾಗ ಇಷ್ಟಿ ಎಲ್ಲ ಮಾಡಿದೀರಿ ಅಂದ್ರೆ ನಿಮಗೆ ಸ್ವರ್ಗ ಸಿಕ್ಕುತ್ತೆ. ಸ್ವರ್ಗದಲ್ಲಿ ಹೊರತ ಸ್ವರ್ಗ ವಾಸ ಎಷ್ಟು ದಿನವೋ ಅದು ಇದಾಯ್ತು ಅಂದ್ರೆ ಕ್ಷೀಣೆ ಪುಣ್ಯ ಮತ್ತೆ ಲೋಕಂಬತ್ತಿ ಕೆಳಗೆ ಬಂದು ತಪ್ಪೊಂದು ಬಿದ್ದುಡ್ತಾನ. ಅಷ್ಟನ ನಿರಯಂಚ ವಿಕರ್ಮಣ ಅಂದ್ರೆ ವಿಶೇಷವಾಗಿ ಮಾಡಬೇಕಾದ ಕರ್ಮಗಳು ಸೇರಿಸಿ ಹೇಳಿದ್ರೆ ವಿಕರ್ಮಣ. ಆ ಕರ್ಮಣ ವಿಶೇಷವಾಗಿ ಮಾಡಬೇಕಾದ ಕರ್ಮಣ ವಿಕರ್ಮಣ. ವಿ ಬಿಟ್ಟಿಡೋದು. ವಿ ಅಂದ್ರೆ ಯು ಡೋಂಟ್ ಡೂ ಇಟ್, ಯು ಡೋಂಟ್ ಪ್ರಾಕ್ಟೀಸ್. ವಿಕರ್ಮಣ ಬಿಟ್ರೆ ನಿರಯಂಚ ವಿಕರ್ಮಣ. ಅದು ಮಾತ್ರ ಅಲ್ಲ, ಮಿಥ್ಯಾಜ್ಞಾನತೆ ತಮೋ. ಈಗ ಅದ್ವೈತಿ ಇದ್ದಾರೆ, ವಿಶಿಷ್ಟಾದ್ವೈತಿ ಇದ್ದಾರೆ, ಅಂದ್ರೆ ಬೇರೆ ಬೇರೆ ಸಿದ್ಧಾಂತನ ಹೇಳ್ತಾರೆ. ಅಂದ್ರೆಲ್ಲ ಮನುಷ್ಯ ರೂಪದಲ್ಲಿ ಬಂದ್ರು. ಅದ್ವೈತಿಯನ್ನು ಮನುಷ್ಯ ರೂಪದಲ್ಲಿ ಬಂದ್ರು ಸತ್ತೋಯ್ಟ್ರು. ವಿಶಿಷ್ಟಾದ್ವೈತರು ಮನುಷ್ಯ ರೂಪದಲ್ಲಿ ಬಂದು ಸತ್ತೋಯ್ಟ್ರು. ಇವಾಗ ಏನೋ ಅವ್ರ ಬಾಡಿನೆಲ್ಲ ಇಟ್ಟುಕೊಂಡು 1000 ವರ್ಷ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಏನೋ ಇದೆಲ್ಲ ಅಮಿಲಮ್ ಇದೆಲ್ಲ ಆಸಿಡ್ ಎಲ್ಲ ಹಾಕಿ ಏನೇನೋ ಹಾಕಿ ಏನೋ ತೈಲಂಲ ಹಾಕಿ ಇಟ್ಟಿದ್ದಾರೆ. ಇನ್ನು 1000 ವರ್ಷವಾಗಿದೆ ಅಂತ ಹೇಳ್ತಾರೆ. ಸೊ ಆ ಚರ್ಚೆಗೆಲ್ಲ ನಮಗೆ ಬೇಡ. ಆಗ ಮಧ್ವಾಚಾರ್ಯರು ಬಂದು ಚಿರಂಜೀವಿ. ಅಂತ್ಯ ಸಿದ್ಧಾಂತ ಮಧ್ವಾಚಾರ್ಯ ಬರೆದ ಸಿದ್ಧಾಂತಕ್ಕೆ ಆಮೇಲೆ ಇನ್ನೂ ಒಂದು ಸಿದ್ಧಾಂತ ಯಾರನ್ನು ಬರೀಲವೇ ಎಲ್ಲ ಬರೀಲಕ್ಕೆ ಮುಡಿದು. ದೇರ್ ಇಸ್ ನೋ ಚಾನ್ಸ್. ಪರಮಾತ್ಮ ಆಜ್ಞಾ ಮಾಡಿ ಎಲ್ಲ ತಿರಸ್ಕಾರ ಆಯ್ದ ಜ್ಞಾನವೆಲ್ಲ ಶುದ್ಧವಾದ ಜ್ಞಾನ ತಿರಸ್ಕಾರ ಆಯ್ದ, ನೀವೊಂದು ಅದನ್ನ ಹೋಗಿ ಸರಿ ಮಾಡುಪ್ಪ ಅಂತ ಹೇಳ್ತಾನೆ ಕಲಿಸಿದ್ರು. ವಿಜ್ಞಾನ ಭಾನುಮಧಿಕಾಲ ಒಳೆನಳೀನೆ ಅಂತ ಹೇಳ್ಬಿಟ್ಟು ಒಂದು ಶ್ಲೋಕದಲ್ಲಿ ಅದೆಲ್ಲ ವರ್ಣನೆಲ್ಲ ಬರುತ್ತೆ. ಅಂತ ಮಾರಿ ಒಂದು ಅವತಾರ ಪುರುಷರು ನಮ್ಮ ಮಧ್ವಾಚಾರ್ಯರು. ಅಂತ ಮಧ್ವಾಚಾರ್ಯರ ಶಾಸ್ತ್ರವನ್ನ ಓದಿ ಎದು ಮಿಥ್ಯಾಜ್ಞಾನವೋ ಒಂದು ಅದ್ವೈತಿಯೋ ವಿಶಿಷ್ಟಾದ್ವೈತಿಯೋ ಹೇಳೋ ಸಿದ್ಧಾಂತ ಸರಿ ಇಲ್ಲ ಎಂಬುದನ್ನ ಖಂಡನ ಮಾಡಬೇಕು. ನಮ್ಮ ಉತ್ತರಾಜ ಮಠದಲ್ಲಿ ಕೂಡ ಯಾರೋ ಒಬ್ರು ಖಂಡನ ಬರೆದ ಅಂತ ಹೇಳಿಟ್ಟು ಅದಕ್ಕೆ ಮಂಡನ ಅಂತ ಒಂದು ಆ ಯತಿಗಳ ಹೆಸರು ನಂಗೆ ಸರಿಯ ಕ್ಷಮ ಇರಲಿ, ಜ್ಞಾಪಕ ಬರಲ್ಲ. ಅವರು ಬಂದು ಸಾಯಂಕಾಲ ಮುಟ್ಲು ಮಂಡನ ಬರಿತಾಲೇ ಇದ್ರು ಅಂತ. ರಾಮದೇವ್ರ ಪೂಜೆ ಇಲ್ಲ ಅಂತ. ರಾಮದೇವ್ರ ಪೂಜೆ ಇಲ್ಲವಲ್ಲ, ಇಲ್ಲ ರಾಮದೇವ್ರ ಪೂಜೆ ಬೇಡ, ಮಂಡನ ತಾನು ಫಸ್ಟ್ ಮಾಡಬೇಕು. ಇದು ಬಂದು ರಾಮದೇವ್ರ ಪೂಜೆಗೆ ಸಮಾನವಾದದ್ದು, ಅದಕ್ಕಿಂತ ಇನ್ನು ಶ್ರೇಷ್ಠವಾದದ್ದು ಅಂತ ಆ ಯತಿಗಳಿಗೆ ಹೇಳಿದರು. ಸಾಯಂಕಾಲ ಆಯ್ತಲ್ಲ, ಸೂರ್ಯವೇ ಬರಲ್ಲ, ಇನ್ನು ಸಂಧ್ಯಾ ವಂದನವೇ ಮಾಡಬೇಕು, ಪೂಜೆ ಮುಡಿರವಲ್ಲ ಅಂತ ಕೇಳಿದ್ರೆ ರಾತ್ರಿಲಿ ಸೂರ್ಯನ ತೋರಿಸಿದ್ರು ಅಂತ. ಇನ್ನು ನೋಡು ಸೂರ್ಯನಿದ ಇನ್ನು ನೀನು ಬೆಳೆ ಇದಾಯ್ತು ಅಂತ ಅಸ್ತಮನ ಆಯ್ತು ಅಂತ ಹೇಳ್ತಿ, ಇನ್ನು ಸೂರ್ಯ ಎತ್ತಾನ ಸೂರ್ಯನ ತೋರಿಸಿದ್ರು ಅಂತ. ಎಂತ ಮಾಹಿತಿ ನೋಡ್ರಿ ಆ ಯತಿಗಳ ಮಾಹಿತಿ. ಅದು ಕೂಡ ಆ ಧರ್ಮ ಅರ್ಥ ಕಾಮ ಮೋಕ್ಷ ಇದಕ್ಕೋಸ್ಕರ ಮದುವೆ ಮಾಡಿಕೊಂಡು ಏನೇನ್ ಬೇಕೋ ಎಲ್ಲ ಪಡೆದು ಮೋಕ್ಷವನ್ನು ಪಡಿಬೇಕು. ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿದಾರ್ಥ ಪರಾಯಣೆ ಶ್ರೀಮದ್ ವೆಂಕಟನಾಥಾಯ. ಶ್ರೀಮತ್ ತನ್ನ ಎದೆಯಲ್ಲಿಯೇ ಎಡಭಾಗದಲ್ಲಿ ಶ್ರೀ ಲಕ್ಷ್ಮಿಯನ್ನ ಇಟ್ಟಿದ್ದಾನ, ವಾಸ ಮಾಡ್ತಾಳ. ಶ್ರೀಮತ್ ಸಕಲ ಸಂಪತ್ತನು ಎಲ್ಲದಕ್ಕೂ ಒಡೆಯ ಅಂತಾನ. ವೆಂಕಟನಾಥಾಯ ವೆಂಕಟಗಿರಿ ಪರ್ವತದ ಮೇಲೆ ನಾಥ ನಿಂತಿದ್ದಾನೆ. ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ, ಅಲ್ಲಿ ಶ್ರೀನಿವಾಸ ಎಲ್ಲ ಕರೀತಾರಪ್ಪ. ತೇ ಅಂತ ನಿನಗೆ ನಮಃ ನಮಸ್ಕಾರ ಮಾಡ್ತಾನೆ. ಈ ಅನುಸಂಧಾನ ಕೂಡ ಬರೋ ವರ್ಷ ನೆಕ್ಸ್ಟ್ ಇಮಿಡಿಯೇಟ್ ಆಪರ್ಚುನಿಟಿ ತಿರುಪತಿ ಹೋರಿ. ಈಗ ಅರ್ಥ ತಿಳ್ಕೊಂಡು ಈ ಶ್ಲೋಕನಲ್ಲಿ ಹೋಗಿ ಸನ್ನಿಧಾನದಲ್ಲಿ ಹೇಳ್ರಿ.
ಆಮೇಲೆ ನೀವು ಕಣ್ಣ ಹಾಕಿಂಡ್ರೂ ಸರಿ. ಇವ ಅರ್ಥ ತಿಳಿದು ಕಣ್ಣ ಗಲ್ಲಲ್ಲಿ ಬಡಕಂತಾನ ಹಾಕಿಂತಾನ ಹಂಗಂತ ಹೇಳ್ಬಿಟ್ಟು ನೀವು ಕೇಳೋಣ ಬೇಡ. ಮನಸ್ಸಲ್ಲಿ ಏನೇನು ನೆನೆಸಿಂದು ಹೋದ್ರಿಯೋ ಕೇಳಬೇಕು ಅಂತ ಹೇಳ್ಬಿಟ್ಟು ಅದೆಲ್ಲ ಕೂಡ ಮರ್ತೋ ಇಡೋದು, ಹೋಗಲಿಡ್ಸಿಲ್ವ, ಮರ್ತೊಳಗಿಟ್ಟಿಡುವ ಪರಮಾತ್ಮ. ಆದರೆ ಅದನ್ನೆಲ್ಲ ಫುಲ್ಫಿಲ್ ಮಾಡಿಡುವ. ತಿರುಗಿ ಹಿಡಿದು ಬರೋಂತಾಲ ಒಂದೊಂದು ಫುಲ್ಫಿಲ್ ಬರೋ ಹದಿಲೇ ಆತ ಇರೋದು. ಮನೆಗೆ ಬಂದ್ರೆ ಆಶ್ಚರ್ಯವಾರೋದು. ಕುಚೇಲಣ್ಣ ಹೆಂಗ ಬಂದು ಅವಳಿಗೆ 3 ಇಡಿ ಅವಳಿಗೆ ತಗೊಂಡ ಕೊಟ್ಟುಟ್ಟು ತಿರುಗಿ ಮನೆ ಬರೋ ಅಂತಲ್ಲ, ಅವನ ಮನೆಯೇ ಬಂಗ್ಲಾವ ಇಡ್ತು. ಹೆಂಡತಿ ರೂಪವದಿ ಆಗಿಟ್ಲು. ಹೆಂಡತಿ ಒಡವೆಲ್ಲ ಹಾಕಿದ್ದು, ಮಕ್ಕಳೆಲ್ಲ ಒಳ್ಳೆ ಡ್ರೆಸ್ ಹಾಕಿದ್ದು ಎಲ್ಲ ಕ್ಷಣದಲ್ಲಿ ಮಾಡಿಡುವ ಪರಮಾತ್ಮ ಚಿಂತನೆ ಮಾಡಿದ ಅಂದ್ರೆ ಅನುಗ್ರಹ ಮಾಡಬೇಕು ಹಂಗಂತ ಹೇಳ್ತಾರೆ. ಅದಕ್ಕೋಸ್ಕರ ಮಧ್ಯ ವಿಜಯ 5 ಶ್ಲೋಕ ಹೇಳಿ ಆಯ್ತು. ನೆಕ್ಸ್ಟ್ ಟೈಮ್ ಹೋಗುವಂತ ತಿರುಪತಿಗೆ ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತ ಅರ್ಥ ಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಹಂಗಂಬೋದನ್ನ ಅರ್ಥ ಸಹಿತವಾಗಿ ಆ ಅನುಸಂಧಾನ ಕೂಡ ನೀವು ಒಂದು ತಿರುಪತಿ ಬೆಟ್ಟದಲ್ಲಿ ಹೋಗಿ ಶ್ರೀನಿವಾಸನ ದರ್ಶನ ಮಾಡಿದ್ರಿಂದ ಕೇಳಿದ್ದು ಕೆಲ್ಲಂದು ಎಲ್ಲ ಕೊಡುವ ತುಂಬಿಸಿರುವ ನಿಮ್ಮ ಮನೆಯನ್ನು. ಮುಂದಿನ ಇದರಲ್ಲಿ ವಿಡಿಯೋನಲ್ಲಿ ಇನ್ನು ದಂಡಿಯ ವಿಷಯಗಳು ನೋಡೋಣ. ಇನ್ನು ನರಸಿಂಹ ಶ್ಲೋಕ ಇದೆ, ಅದಕ್ಕೆ ಮೇಲೆ ಅಬ್ರಹ್ಮ ಬಂಗಾರಾಗಿದೆ ಎಂಬುದೆ, ಬುದ್ಧಿರ್ಬಲ ಸೋದೈರಿ ಎಂಬುದೆ, ಒಂದೊಂದಕ್ಕೂ ಅರ್ಥ ಎಲ್ಲದಕ್ಕೂ ಅರ್ಥ ತಿಳ್ಕೊಂಡು ಇದು ಮಾಡ್ಕೊಂಡ್ರಿ. ಅದೇ ರಾತ್ರಿ ನಿದ್ದೆ ಬರಲಕ್ಕ ಒಂದು ಶ್ಲೋಕ ಎಲ್ಲ ಹೇಳ್ತಾನೆ, ಎಲ್ಲದಕ್ಕೂ ಅರ್ಥ ಹೇಳ್ತಾನೆ ನಾನು. ಅದನ್ನೆಲ್ಲ ತಿಳ್ಕೊಂಡು ಅದನ್ನ ರಾತ್ರಿ ಮಲ್ಕೊಂಬಂತಾಳ ಹೇಳಿಟ್ಟು ಮಲ್ಕೊಂಡ್ರಿ ಅಂದ್ರೆ ಮಲ್ಕೊಂಡ 2 ಸೆಕೆಂಡ್ ನಿದ್ದೆ ಅಷ್ಟಾನ. ನಿದ್ದೆ ಬರಲಾಂದ್ರೆ ಇರ್ಲಕ್ಕೆ ಮುಡಿದು ನಿಮ್ಮಿಂದ ಆಟೋಮೆಟಿಕ್ ನಿದ್ದೆ ಕೊಟ್ಟಿಡುವ ಪರಮಾತ್ಮ. ರಾಮಂ ಸ್ಕಂದಂ ಹನುಮಂತಂ ವೈನತೇಯಂ ಮೃಗೋದರಂ ಶಯನೇಯ ಸ್ಮರೇ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತೆ. ಸಂಸ್ಕೃತ ಒಂದು ಡ್ಯೂಟಿ ನೋಡ್ರಿ. ದುಸ್ವಪ್ನಂ ತಸ್ಯ ನಶ್ಯತೆ, ದುಸ್ವಪ್ನ ತಸ್ಯ ಅವನಿಗೆ ನಶ್ಯತೆ ನಾಶ ಆಡುತ್ತೆ, ನಶ್ಯತೆ ಆಡುತ್ತೆ, ತಸ್ಯ ಸುಪ್ನ ಅವನ ದುಸ್ವಪ್ನ. ಹೆಂಗ ಇದು ಮಾಡಿದ್ರೂ ವರ್ಡ್ಸ್ ಎಲ್ಲ ಜಂಬಲ್ ಮಾಡಿದ್ರೂ ಅರ್ಥ ಬದಲಾವಣೆ ಆಗುದು. ಇಂಗ್ಲೀಷ್ಲೆಲ್ಲ ಅದು ಮಾರಿ ಮಾಡ್ಲಕ್ಕೆ ಮುಡಿದು, ತಮಿಳ್ಲೆಲ್ಲ ಅದು ಮಾರಿ ಮಾಡ್ಲಕ್ಕೆ ಮುಡಿದು. ಅದ ಬ್ಯೂಟಿ ಆಫ್ ದ ಸಂಸ್ಕೃತ್ ಲ್ಯಾಂಗ್ವೇಜ್. ಅದಕ್ಕೋಸ್ಕರ ಎಲ್ಲರೂ ಸಂಸ್ಕೃತ ಕಲ್ತಿನ್ರಿ. ಇವನು ಸಂಸ್ಕೃತ ಕಲ್ತಲ್ಲ ಯಾರ್ಯಾರೆಲ್ಲ ಇಷ್ಟಪಡ್ತೀರಿಯೋ ಆನ್ಲೈನ್ ನಾ ಹೇಳಿಸ್ಕೊಡ್ತೇನೆ. ಇಲ್ಲ ಒಂದನ ನಿಮ್ಮ ಮನೆಗೆ ಕರೀರಿ, ಇಲ್ಲ ನಮ್ಮ ಮನೆಗೆ ಬನ್ರಿ, ನಾನೇ ಉಳ್ಳ ತೀರ್ಥ ಪ್ರಸಾದ ಮಾಡಿ ಹಾಕ್ತೇನೆ, ದೇವ ಪೂಜೆ ಮಾಡಿ ಸಾಲಿಗ್ರಾಮ ತೀರ್ಥ ಕೊಡ್ತೇನೆ, ಕೂತನ್ರಿ 3 hours ಬ್ಲಾಕ್ ಬೋರ್ಡ್ ಇಟ್ಟು ಹೇಳಿಸಿ ಕೊಡ್ತೇನೆ. ಹೇಳ್ಕಿನ್ರಿ ಅಕ್ಷರಗಳು 3 ಸಿಟ್ಟಿಂಗ್ ಬನ್ರಿ ಸಾಕು. ನಿಮಗೆಲ್ಲ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಹಾಗೆ ಮೇಲೆ ಸರಳವ ನೀವು ಸಂಸ್ಕೃತ ಸರಳವ ನೀವು ಓದುವಂದು ಆಯ್ತಾ ತಾನೆ. ಇದೇ மாதிரி ಮುಂದೆ ಇದರಲ್ಲಿ ಇನ್ನು ದಂಡೆಯ ವಿಷಯಗಳು ನಾವು ತಿಳ್ಕೊಂಬೋಣ. ಎಲ್ಲ ವಿಷಯಗಳು ಜ್ಯೋತಿಷ ಸಂಬಂಧವ, ದೇವರ ಸಂಬಂಧವಾಗಿ ಎಲ್ಲವೇ ಎಷ್ಟು ಶ್ಲೋಕಕ್ಕೆ ಮುಡಿತೋ ಅಷ್ಟು ಶ್ಲೋಕಕ್ಕೆ ಅರ್ಥ ಹೇಳ್ತಾನೆ. ಕಾಮನ್ ಶ್ಲೋಕಗಳು ನರಸಿಂಹ ಶ್ಲೋಕ ಉಗ್ರಂ ವೀರಮಗ ವಿಷ್ಣು ಜಲಂತಂ ಸರ್ವತೋಮುಖಂ ನೃಸಿಂಹಂ ವಿಷ್ಣಂ ಬತ್ತಂ ಮುತ್ತಿಂ ನಮಾಮ್ಯಹಂ. ಅದು ಒಂದು ನರಸಿಂಹದೇವರ ಮಕ್ಕಳು ಯಾರಿದ್ದಾರೆ ಅವ್ರಿಗೆ ರಾತ್ರಿ ನಿದ್ದೆ ಬರಲಕ್ಕೆ, ಆಮೇಲೆ ಓದು ಬರ್ಲಕ್ಕ ಹೈಗ್ರೀವೇತಿ ಯೋವದೇ ತಸ್ಯ ನಿಶ್ಚಲತೆ ವಾಣಿ ಜನ್ಮ ಕನ್ಯಾಂ ಪ್ರವಾಗವತ್ತು. ಒಂದೊಂದಕ್ಕೂ ಅರ್ಥ ಹೇಳ್ತಾನೆ. ಆ ಅರ್ಥ ಹೇಳಿ ತಿಳ್ಕೊಂಡು ಆ ಶ್ಲೋಕನ ಹೇಳಿಟ್ಟು ಮಕ್ಕಳು ಓದಲು ಕೂತ್ರು ಅಂದ್ರೆ ಎಲ್ಲಾ ಸಬ್ಜೆಕ್ಟ್ನ ಸೆಂಟಮ್ ತಾನ 100 out of 100 ತಾನ ಎಲ್ಲ ಹಂಚಿ ಮಾಡ ಕೇಳಬೇಕು, ಗಮನ ಕೊಟ್ಟು ಕೇಳ್ರಿ. ಹರೆಯ ನಮಃ. ಸರ್ವಂ ಶ್ರೀ ಕೃಷ್ಣಾರ್ಪಣ ವಸ್ತು. ಇದೆಲ್ಲ ಅವಶ್ಯ ಎಲ್ಲರಿಗೂ ಶೇರ್ ಮಾಡ್ರಿ ದಯಮಾಡಿ. ನೋ ಕಾಪಿ ರೈಟ್, ಒಂದು ಕಾಪಿ ರೈಟೇ ಇಲ್ಲ, ಎಷ್ಟು ಬಂದಿರ್ಬೇಕಾದ್ರೆ ಶೇರ್ ಮಾಡ್ರಿ.